ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಚಿಕ್ಕವರಿದ್ದಾಗ ಏಪ್ರಿಲ್ ಮೇ ತಿಂಗಳಲ್ಲಿ ಸಮ್ಮರ್ ಹಾಲಿಡೇಸ್ ಸಿಕ್ಕಾಗ ಮನೆಯವರೆಲ್ಲ ಸೇರಿ ಹಪ್ಪಳ ಮಾಡ್ತಾ ಇದ್ದೆವು. ಏಪ್ರಿಲ್ ಮೇ ತಿಂಗಳಲ್ಲಿ ಸಾಧಾರಣ ಹಲಸಿನಕಾಯಿ ಒಳ್ಳೆ ಬೆಳೆದಿರ್ತವೆ. ಆಗ ನಾವು ಆ ಹಲಸಿನಕಾಯಿಯನ್ನು ಉಪಯೋಗಿಸಿ ಹಲಸಿನಕಾಯಿಯಿಂದ ಹಪ್ಪಳವನ್ನು ಮಾಡುವಂಥದ್ದು. ಈಗ ಎಲ್ಲರೂ ದೊಡ್ಡವರಾಗಿ ಬೇರೆ ಬೇರೆ ಊರುಗಳಲ್ಲಿ ಇರುವುದರಿಂದ ಅಮ್ಮ ಒಬ್ಬರೇ ಹಪ್ಪಳವನ್ನು ಮಾಡ್ತಾರೆ. ಇತ್ತೀಚೆಗೆ ನಾನು ನನ್ನ ತವರು ಮನೆಗೆ ಹೋದಾಗ ನಾವೆಲ್ಲರೂ ಸೇರಿ ಹಲಸಿನಕಾಯಿ ಹಪ್ಪಳವನ್ನು ಮಾಡಿದ್ದೆವು. ನಾನು ಹೋಗುವಷ್ಟರಲ್ಲಿ ಹಲಸಿನಕಾಯಿಯನ್ನು ಕೊಯ್ದು ತಂದಾಗಿತ್ತು. ನಂತರ ಅದನ್ನು ಈ ರೀತಿಯಾಗಿ 4 ಭಾಗಗಳನ್ನಾಗಿ ಮಾಡಬೇಕು. ಇನ್ನು ಇದನ್ನು ನಾವು ಸುಲಭವಾಗಿ ತುಂಡು ಮಾಡಿಕೊಳ್ಳಬಹುದು. ಹಲಸಿನಕಾಯಿ ಒಳ್ಳೆ ಬೆಳೆದಿದೆ. ಇದರ ಕಲರ್ ನೋಡುವಾಗ ನಿಮಗೆ ಗೊತ್ತಾಗಬಹುದು ಎಷ್ಟು ಚಂದ ಹಳದಿ ಬಣ್ಣದಲ್ಲಿದೆ ನೋಡಿ. ನನ್ನ ಅಮ್ಮ ಇದನ್ನು ಇನ್ನೂ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾರೆ. ನಂತರ ನಾವು ಒಂದೊಂದೇ ಹಲಸಿನ ಸೊಳೆಯನ್ನು ತೆಗೆಯಬೇಕು. ಈ ರೀತಿಯಾಗಿ ಮಧ್ಯದಲ್ಲಿರುವ ಗೂಂಜನ್ನು ತೆಗೆದು ನಂತರ ನಾವು ಒಂದೊಂದೇ ಸೊಳೆಯನ್ನು ತೆಗೆಯುವಂಥದ್ದು. ಅಡಿಕೆ ಮರದ ಹಾಳೆ ಒಂದಿದ್ರೆ ತುಂಬ ಉಪಯೋಗ ಆಗ್ತದೆ. ಹಲಸಿನಕಾಯಿಯಲ್ಲಿ ಮೇಣ ಇರುವುದರಿಂದ ಪಾತ್ರೆಗೆಲ್ಲ ಆಗ್ತದೆ ನಾವು ಪಾತ್ರೆಯಲ್ಲಿ ಹಾಕಿದರೆ. ಹಾಗಾಗಿ ಈ ರೀತಿಯಾಗಿ ಹಾಳೆಯಲ್ಲಿ ಹಾಕಿದರೆ ಒಳ್ಳೆಯದು. ನಮ್ಮ ಊರಿನ ಕಡೆಯೆಲ್ಲ ಸಾಮಾನ್ಯವಾಗಿ ಪ್ರತಿ ವರ್ಷ ಹಲಸಿನಕಾಯಿ ಇದ್ದರೆ ಹಲಸಿನಕಾಯಿಯಿಂದ ಹಪ್ಪಳವನ್ನು ಮಾಡ್ತಾರೆ. ಮಳೆಗಾಲದಲ್ಲಿ ಹೊರಗಡೆ ಮಳೆ ಬರ್ತಾ ಇರಬೇಕಾದ್ರೆ ಬಿಸಿ ಬಿಸಿ ಚಾಯದೊಂದಿಗೆ ಒಂದು ಹಪ್ಪಳ ಇದ್ದರೆ, ಅದು ಹಲಸಿನಕಾಯಿ ಹಪ್ಪಳ ಇದ್ದರೆ ಎಷ್ಟು ಒಳ್ಳೆಯದಾಗ್ತದೆ ಗೊತ್ತುಂಟಾ. ನಾವು ಚಿಕ್ಕವರಿದ್ದಾಗ ಸಂಜೆ ಶಾಲೆ ಬಿಟ್ಟು ಮನೆಗೆ ಬರುವಾಗ ಅಮ್ಮ ಬಿಸಿ ಬಿಸಿಯಾಗಿ ಚಾಯ ಮಾಡಿ ನಂತರ ಹಲಸಿನಕಾಯಿ ಹಪ್ಪಳವನ್ನು ಹುರಿದು ಕೊಡ್ತಾ ಇದ್ದದ್ದು ನನಗೆ ನೆನಪಾಗ್ತಾ ಉಂಟು. ನಾವು ಸಂಜೆ ಹಲಸಿನಕಾಯಿಯನ್ನು ತುಂಡು ಮಾಡಿರುವುದರಿಂದ ಅದರ ಮಧ್ಯದ ಬೀಜವನ್ನೆಲ್ಲ ತೆಗೆದು ಈ ರೀತಿಯಾಗಿ ನೀರು ಹಾಕಿ ಮುಚ್ಚಿ ಇಡ್ತಾ ಇದ್ದೇವೆ. ಮುಳುಗುವಷ್ಟು ನೀರನ್ನು ಹಾಕಿ ಮುಚ್ಚಿ ಇಡ್ತಾ ಇದ್ದೇವೆ. ಮರುದಿನ ಬೆಳಗ್ಗೆ ನಾವು ಹಪ್ಪಳವನ್ನು ಮಾಡ್ತೇವೆ. ನಿಮ್ಮ ಮನೆಯಲ್ಲೂ ಹಲಸಿನಕಾಯಿ ಹಪ್ಪಳ ಮಾಡ್ತಾರಾ ಅಥವಾ ನೀವು ಯಾವತ್ತಾದರೂ ಹಲಸಿನಕಾಯಿ ಹಪ್ಪಳವನ್ನು ರುಚಿ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮರುದಿನ ಬೆಳಗ್ಗೆ ನಾವಿದನ್ನು ಹಬೆಯಲ್ಲಿ ಬೇಯಲು ಇಡ್ತಾ ಇದ್ದೇವೆ. ಎಲ್ಲ ಹಲಸಿನ ಸೊಳೆಯನ್ನು ನಾವು ಈ ರೀತಿಯಾಗಿ ಬೇಯಲು ಇಡ್ತಾ ಇದ್ದೇವೆ. ಇಡ್ಲಿ ಪಾತ್ರೆಯಲ್ಲಿ ಇಟ್ಟರೆ ಒಳ್ಳೆಯದು. ಇದೀಗ ಚೆನ್ನಾಗಿ ಬೆಂದಿದೆ. ನಾವಿದನ್ನು ಬಿಸಿ ಇರುವಾಗಲೇ ರುಬ್ಬಿಕೊಳ್ಳಬೇಕು. ಗ್ರೈಂಡರಲ್ಲಿ ಕೂಡ ರುಬ್ಬಿಕೊಳ್ಳಬಹುದು. ನನ್ನಮ್ಮ ಇಲ್ಲಿ ಕಡೆಯುವ ಕಲ್ಲಿನಲ್ಲಿ ರುಬ್ಬಿಕೊಳ್ತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಓಮದ ಹುಡಿಯನ್ನು ಹಾಕ್ತಾ ಇದ್ದಾರೆ. ಖಾರ ಬೇಕು ಅಂತಾದರೆ ಮೆಣಸು ಕೂಡ ಹಾಕಿಕೊಳ್ಳಬಹುದು. ಕೆಲವರು ಜೀರಿಗೆ ಅಥವಾ ಕೊತ್ತಂಬರಿಯನ್ನು ಕೂಡ ಹಾಕ್ತಾರೆ. ನಮ್ಮ ರುಚಿಗೆ ಅನುಗುಣವಾಗಿ ಬೇಕಾದ ಮಸಾಲೆ ಪದಾರ್ಥಗಳನ್ನು ಹಾಕಿಕೊಳ್ಳಬಹುದು. ಈ ರೀತಿಯಾಗಿ ನುಣ್ಣಗೆ ರುಬ್ಬಿ ತೆಗೆದುಕೊಳ್ಳಬೇಕು. ನಂತರ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಹಪ್ಪಳವನ್ನು ಮಾಡ್ತೇವೆ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ತಾ ಇದ್ದೇವೆ. ವಿಡಿಯೋವನ್ನು ಕೊನೆಯ ತನಕ ನೋಡಲು ಮರೆಯಬೇಡಿ. ಕೊನೆಯಲ್ಲಿ ನನ್ನಮ್ಮ ಹಪ್ಪಳವನ್ನು ಹೇಗೆ ಸ್ಟೋರ್ ಮಾಡಿ ಇಡ್ಬೋದು ಅಂತ ಹೇಳ್ತಾರೆ. ಹಪ್ಪಳ ಒತ್ತುವ ಮಣೆಯಲ್ಲಿ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಇಟ್ಟು ಅದರ ಮೇಲೆ ಉಂಡೆಯನ್ನು ಇಟ್ಟು ನಾವು ಈ ರೀತಿಯಾಗಿ ಹಪ್ಪಳವನ್ನು ಮಾಡುವಂಥದ್ದು. ಈ ರೀತಿಯಾದ ಮಣೆ ಇಲ್ಲದಿದ್ದರೆ 2 ಪ್ಲೇಟನ್ನು ಉಪಯೋಗಿಸಿ ಕೂಡ ಹಪ್ಪಳವನ್ನು ಒತ್ತಿಕೊಳ್ಳಬಹುದು. ಹಪ್ಪಳವನ್ನು ಈ ರೀತಿಯಾಗಿ ಒಂದು ಅಗಲವಾದ ಪ್ಲಾಸ್ಟಿಕ್ ಅಥವಾ ಗೋಣಿಯಲ್ಲಿ ಹಾಕಿ ನಾವು ನಂತರ ಅದನ್ನು ಬಿಸಿಲಿನಲ್ಲಿ ಒಣಗಿಸಿಕೊಳ್ಳಬೇಕು. ಒಂದು ತೆಳುವಾದ ಬಟ್ಟೆ ಇದ್ದರೆ ಅದರಲ್ಲಿ ಕೂಡ ನಾವು ಹಪ್ಪಳವನ್ನು ಈ ರೀತಿಯಾಗಿ ಹಾಕಿಕೊಳ್ಳಬಹುದು.
ಯಾಕೆ ಹೀಗೆ ನೆಲದಲ್ಲಿ ಹಾಕೋದು? ಇದು ಈಗ ಕರಕುರು ಉಂಟಲ್ಲ ಮೇಡಮ್, ಈ ಥರ ಹೀಗೆ ಒಂದರ ಮೇಲೆ ಹೀಗೆ ಒಂದು ಇಟ್ಟು ಹೀಗೆ ಕಟ್ಟಲಿಕ್ಕೆ ಇದು ಹೀಗೆ ಸ್ವಲ್ಪ ಮೆತ್ತಗಾದರೆ ಸುಲಭ ಆಗ್ತದೆ. ಇಲ್ಲದ್ರೆ ಅದು ನಾವು ಹೀಗೆ ಅದನ್ನು ಸ್ವಲ್ಪ ನಾವು ಮುಟ್ಟಿದ್ರೆ ತುಂಡಾಗ್ತದೆ. ಅದಕ್ಕೋಸ್ಕರ ನಾವು ಹೀಗೆ ನೆಲದಲ್ಲಿ ಹರಗಿ ಅದನ್ನು ಮತ್ತೆ ಮೆತ್ತನೆ ಆದ ನಂತರ ಒಂದು 20-25 ಕಟ್ಟ ಮಾಡಿ ಇಡುವುದು. ನೋಡಿ, ಈ ರೀತಿಯಾಗಿ ಒಂದು 20 ಅಥವಾ 25 ಹಪ್ಪಳವನ್ನು ಸೇರಿಸಿ ಕಟ್ಟಿ ಇಡ್ತಾ ಇದ್ದಾರೆ. ಈ ಥರ ಕಟ್ಟಿ ಡಬ್ಬದಲ್ಲಿ ಹಾಕಿ ಶೇಖರಿಸಿ ಇಡಬೇಕು. ಇಟ್ಟು ಮತ್ತೆ ಮಳೆಗಾಲದಲ್ಲಿ ಬೇಕಾಗುವಾಗ ಎಣ್ಣೆಯಲ್ಲಿ ಫ್ರೈ ಮಾಡಿ ತಿನ್ನೋದು. ಯಾರಾದರೆ ನಮ್ಮ ಮನೆಯಲ್ಲಿ ಏನಿರುವುದಿಲ್ಲ ಒಮ್ಮೊಮ್ಮೆ, ಆವಾಗ ಈ ಥರ ಹಪ್ಪಳ ಮಾಡಿ ಇಟ್ಕೊಂಡ್ರೆ ಸಡನ್ನಾಗಿ ಹುರಿಬಹುದಲ್ಲ. ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಾಗ ಹಪ್ಪಳವನ್ನು ಹುರಿದು ಸರ್ವ್ ಮಾಡ್ಬೋದು. ಎಣ್ಣೆ ಬಿಸಿಯಾಗಲಿಟ್ಟಿದ್ದೇವೆ. ಎಣ್ಣೆ ಬಿಸಿಯಾದಾಗ ಈ ರೀತಿಯಾಗಿ ಹಪ್ಪಳವನ್ನು ಹುರಿತಾ ಇದ್ದೇವೆ. ಮಳೆಗಾಲದಲ್ಲಿ ಒಂದು ಸಾರು ಮತ್ತು ಹಲಸಿನಕಾಯಿ ಹಪ್ಪಳ ಇದ್ದರೆ ಊಟಕ್ಕೆ ಮತ್ತೇನು ಬೇಕಾಗುವುದಿಲ್ಲ. ಜೋರಾಗಿ ಮಳೆ ಬರ್ತಾ ಇರಬೇಕಾದ್ರೆ 1 ಗ್ಲಾಸ್ ಚಹಾ ಮಾಡಿ ಹಪ್ಪಳ ಹುರಿದು ತಿಂದರೆ ಎಷ್ಟು ಅದ್ಭುತವಾಗಿರ್ತದೆ ಗೊತ್ತುಂಟಾ? ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೂಡ ಕೊಡಿ.